ಓಕೆ, ಸ್ಟಾರ್ಟ್ ಮಾಡ್ತೀನಿ ಈಗ. ಓಕೆ. ಈಗ ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದೇನು, ಪ್ರತಿಯೊಂದು ಕ್ಯಾಂಡಲ್ ಅಥವಾ ಬಾರ್ ವಾಟರ್ ಏನಾದರೂ ಕರಿಬೋದು, ಅದನ್ನ ಕ್ಯಾಂಡಲ್ ಸ್ಟಿಕ್ ಅಂತನಾದ್ರೂ ಕರಿಬೋದು, ಬಾರ್ ಅಂತನಾದ್ರೂ ಕರಿಬೋದು. ಪ್ರತಿಯೊಂದು ಬಾರನು ಒಂದು ಟ್ರೆಂಡ್ ಬಾರ್ ಆಗಿರುತ್ತೆ ಅಥವಾ ಟ್ರೇಡಿಂಗ್ ರೇಂಜ್ ಬಾರ್ ಆಗಿರುತ್ತೆ. ಟ್ರೆಂಡ್ ಬಾರ್ ಅಂದರೆ ನಾವು ಹೆಂಗೆ ಕಂಡುಹಿಡ್ತೀವಿ? ಎರಡು ಫಿಲ್ಟರು. ಫಸ್ಟ್ ಫಿಲ್ಟರ್ ಏನು, ಬಾಡಿ ಆ ಕ್ಯಾಂಡಲ್ದು ಮತ್ತೆ ಅದೇ ಕ್ಯಾಂಡಲ್ದು ರೇಂಜ್ ಕಂಪೇರ್ ಮಾಡಿದ್ರೆ ಎರಡು ಸಿಮಿಲರ್ ಇರಬೇಕು. ಸೆಕೆಂಡ್ ಫಿಲ್ಟರ್ ಏನು, ವಿಕ್ಕು ಮತ್ತೆ ಅದ್ರ ಬಾಡಿ ಸೈಜ್ ಕಂಪೇರ್ ಮಾಡಿದ್ರೆ ವಿಕ್ಕು ನೆಗ್ಲಿಜಿಬಲ್ ಇರಬೇಕು. ನೆಗ್ಲಿಜಿಬಲ್ ಅಂದ್ರೆ ಎಷ್ಟು? ಇವಾಗ ಬಾಡಿ 10 ರೂಪಾಯಿ ಇದೆ ಅಂದ್ರೆ ಈ ವಿಕ್ಕು 3.3 ರೂಪಾಯಿಗಿಂತ ಕಡಿಮೆ ಇರಬೇಕು. ಓಕೆನಾ? ಇದೆರಡು ಫಿಲ್ಟರ್ ಪಾಸ್ ಆದ್ರೆ ಏನಾಯ್ತು? ಟ್ರೆಂಡ್ ಬಾರ್ ಆಯ್ತು. ಮಿಕ್ಕಿದ ಬಾರ್ಗಳೆಲ್ಲ ಏನು? ಟ್ರೇಡಿಂಗ್ ರೇಂಜ್ ಬಾರ್. ಓಕೆನಾ? ಈಗ ಮೊಮೆಂಟಮ್ ಫ್ಲೋ ಥಿಯರಿ ಅಂತ ನಾನು ಇದಕ್ಕೆ ಹೆಸರಿಟ್ಟಿದ್ದು, ಇಲ್ಲ ಪ್ರೈಸ್ ಆಕ್ಷನ್ ಮೊಮೆಂಟಮ್ ಅಂತಾನೆ ಕರಿಬೋದು, ಏನ್ ಬೇಕಾದ್ರೂ ಕರೀರಿ. ನಾನು ಹೆಸರಿಟ್ಟಿದ್ದು ಸುಮ್ಮನೆ ಚೆನ್ನಾಗಿದೆ ಅಂದ್ಬಿಟ್ಟು ಮೊಮೆಂಟಮ್ ಫ್ಲೋ ಥಿಯರಿ ಅಂತ. ಓಕೆನಾ? ಏನಂದ್ರೆ ಈಗ ನಿನ್ನೆ ಸ್ಟಾಕ್ದು ಕ್ಲಾಸಲ್ಲಿ ಹೇಳ್ಕೊಟ್ಟಂಗೆ ಪ್ರೈಸು ಮೇಲ್ಗಡೆ ಅಥವಾ ಕೆಳಗಡೆ ಮೂವ್ ಆಗ್ಬೇಕಂದ್ರೆ ಒಂದು ಬ್ಯಾಲೆನ್ಸ್ ರೀಜನ್ ಇಂದ ಇಂಬ್ಯಾಲೆನ್ಸ್ ಬರಬೇಕು. ಅಂದ್ರೆ ಸಪ್ಲೈ ಡಿಮ್ಯಾಂಡ್ ಬ್ಯಾಲೆನ್ಸ್ ಇದ್ರೆ ಟ್ರೇಡಿಂಗ್ ರೇಂಜ್ ಅಲ್ಲಿ ಇರುತ್ತೆ ಅಲ್ವಾ? ಸಪ್ಲೈಗೂ ಡಿಮ್ಯಾಂಡ್ಗೂ ಇಂಬ್ಯಾಲೆನ್ಸ್ ಆಗೋಯ್ತು. ಏನು ಹಂಗಂದ್ರೆ, ಒಂದ್ ವೇಳೆ ಸಪ್ಲೈ ಕಡಿಮೆ ಆಗಿ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಪ್ರೈಸ್ ಮೇಲೆ ಹೋಗುತ್ತೆ. ಅದೇ ಉಲ್ಟಾ ಆಗಿ ಏನು, ಸಪ್ಲೈ ಜಾಸ್ತಿ ಆಗಿ ಡಿಮ್ಯಾಂಡ್ ಕಡಿಮೆ ಆದ್ರೆ ಪ್ರೈಸ್ ಕೆಳಗಡೆ ಬರುತ್ತೆ. ಈ ಸ್ಟೇಟ್ಗೆ ಇಂಬ್ಯಾಲೆನ್ಸ್. ಬ್ಯಾಲೆನ್ಸ್ ಅಲ್ಲಿದ್ರೆ ಟ್ರೇಡಿಂಗ್ ರೇಂಜ್ ಅಲ್ವಾ? ನಾವು 90% ಆಫ್ ದ ಟೈಮ್ ಟ್ರೇಡ್ ಮಾಡಬೇಕಾಗಿರೋದು, 90 ಇಲ್ಲ 100% ಆಫ್ ದ ಟೈಮ್ ಟ್ರೇಡ್ ಮಾಡಬೇಕಾಗಿರೋದು ಒಂದು ಇಂಬ್ಯಾಲೆನ್ಸ್ ಬಂದಾಗ, ಮೇಲ್ಗಡೆ ಆಗಿರ್ಬೋದು ಅಥವಾ ಕೆಳಗಡೆ ಆಗಿರ್ಬೋದು. ಅಂದ್ರೆ ಟ್ರೇಡಿಂಗ್ ರೇಂಜ್ ಇಂದ ಮೇಲ್ಗಡೆ ಬ್ರೇಕ್ಔಟ್ ಆಗಿರ್ಬೋದು ಅಥವಾ ಕೆಳಗಡೆ ಬ್ರೇಕ್ ಡೌನ್ ಆಗಿರ್ಬೋದು, ಅದು ಮ್ಯಾಟರ್ ಆಗಲ್ಲ. ಯಾವುದೋ ಒಂದ್ ಕಡೆ ನಮಗೆ ಬೇಕು, ಒಟ್ಟಿನಲ್ಲಿ ಮೊಮೆಂಟಮ್ ಬರಬೇಕು. ಓಕೆನಾ? ಇಂಬ್ಯಾಲೆನ್ಸ್ ಇರಬೇಕು. ಬ್ಯಾಲೆನ್ಸ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಈಗ ಇದೊಂದು ಟ್ರೇಡಿಂಗ್ ರೇಂಜ್ ಅಲ್ವಾ? ಇಲ್ಲಿಂದ ಇಲ್ಲಿಗೆ ಸುಮ್ಮನೆ ದೊಡ್ಡದಾಗ ಕಣ್ಣಲ್ಲಿ ನೋಡಿದ್ರೆ ಏನೋ ಲ್ಯಾಗ್ ಆಯ್ತು, ಒಂದು ನಿಮಿಷ. ಓಕೆ, ಈಗ ಪ್ರೈಸು ಮೋರ್ ಆರ್ ಲೆಸ್ ಒಂದು ಟ್ರೇಡಿಂಗ್ ರೇಂಜ್ ಅಲ್ಲೇ ಇತ್ತು ಅಲ್ವಾ? ಇದು ಬ್ಯಾಲೆನ್ಸ್ ರೀಜನ್. ಇಂಬ್ಯಾಲೆನ್ಸ್ ಬಂದಿದ್ ಯಾವಾಗ? ಇಲ್ಲಿ ಇವತ್ತು ಈ ರೇಂಜ್ ಮೇಲ್ಗಡೆ ಬ್ರೇಕ್ಔಟ್ ಆದಾಗ. ಸೊ ನಾವು ನೋಡ್ಬೇಕಾಗಿರೋದು ಬ್ರೇಕ್ಔಟ್ ಆದ್ಮೇಲೆ ಅಲ್ಲಿ ಮೊಮೆಂಟಮ್ ಬೇಕು ನಮ್ಗೆ ಅಂತ ನೋಡ್ತಾ ಇರೋದು. ಓಕೆನಾ? ಸೊ ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕಾದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಟ್ರೇಡ್ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ, ಬಟ್ ನಮಗೆ ಬೇಕಾಗಿರೋಷ್ಟು ಮೇಲೆ ಹೋಗಲ್ಲ, ಬೇಕಾಗಿರೋಷ್ಟು ಕೆಳಗಡೆ ಬರೋಣ. ನಾವು 100 ರೂಪಾಯಿ ರಿಸ್ಕ್ ಮಾಡ್ತಿದೀವಿ ಅಂದ್ರೆ 50 ರೂಪಾಯಿಗೇನೆ ಪ್ರಾಫಿಟ್ಗೇನೆ ಎಕ್ಸಿಟ್ ಆಗ್ತಿರ್ಬೇಕಾಗತ್ತೆ ಅವಾಗ. ಅದ್ರ ಬದಲಾಗಿ 100 ರೂಪಾಯಿ ರಿಸ್ಕ್ ಇಟ್ಕೊಂಡು 200 ರೂಪಾಯಿ ಮಾಡ್ಕೊಳ್ಳೋದು ಬೆಟರ್, ಇನಿಷಿಯಲಿ ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ. ಸೊ ಈಗ ಟ್ರೇಡ್ ಮಾಡಬೇಕಾಗಿರೋದ್ರಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆದಾಗ. ಓಕೆನಾ? ಸೊ ಆ ಇಂಬ್ಯಾಲೆನ್ಸ್ ಫಸ್ಟ್ ರೆಪ್ರೆಸೆಂಟೇಷನ್ ಏನು? ಮೊಮೆಂಟಮ್. ಮೊಮೆಂಟಮ್ ಅಂದ್ರೆ ಅದೇ, ಇವಾಗ ಕಾರು ಸಡನ್ ಆಗಿ ಆಕ್ಸಿಡೆಂಟ್ ಮಾಡಿದ ತಕ್ಷಣ ಮೊಮೆಂಟಮ್ ಬರುತ್ತಲ್ಲ, ಸೇಮ್ ವೇ. ಓಕೆನಾ? ಸೊ ಇಲ್ಲಿ ಡಿಮ್ಯಾಂಡ್ ಇಂದ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಯ್ತು, ಸೊ ಮೊಮೆಂಟಮ್ ಮೇಲ್ಗಡೆ ಇದೆ. ಈಗ ನಾನೇನು ಹೇಳಿದ್ದು, ಪ್ರತಿಯೊಂದು ಬಾರ್ ಕೂಡ ಟ್ರೆಂಡ್ ಬಾರು ಅಥವಾ ಟ್ರೇಡಿಂಗ್ ರೇಂಜ್ ಬಾರ್. ಈಗ ಟ್ರೆಂಡ್ ಬಾರ್ ಅಲ್ಲಿ 2 ತರ ಕ್ಯಾಟಗರಿ ಇದೆ, ಟ್ರೇಡಿಂಗ್ ರೇಂಜ್ ಬಾರ್ ಅಲ್ಲಿ 5 ತರ ಕ್ಯಾಟಗರಿ ಇದೆ.
ಓಕೆ. ಓಕೆನಾ? ಹ್ಮ್. ಟ್ರೆಂಡ್ ಬಾರಲ್ಲಿ ಎರಡು ಥರ ಇರೋದು ಯಾವುದು? ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರು ಹ್ಮ್. ಮತ್ತೆ ಇನ್ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರು. ಓಕೆ. ಒಂದು ನಿಮಿಷ. ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ್ಗೆ ಶಾರ್ಟ್ ಫಾರ್ಮ್ STB ಮೇಲೆ STB. ISTB ಅಥವಾ ITB. ಓಕೆನಾ? ITB ಬೆಟರ್ ಅಲ್ವಾ? ಮೂರೇ ಲೆಟರ್ ಇರುತ್ತೆ ITB. ಐಟಿ. ಓಕೆನಾ? ಹ್ಮ್. ಇದು ಬಂದು ಟ್ರೆಂಡ್ ಬಾರ್ಸ್ ಅಲ್ಲಿ ಇದ್ರದ್ದು ಮೈಂಡ್ ಟ್ರೀ ಡ್ರಾ ಮಾಡಿರೋದು ಒಂದು ಕಳಿಸ್ತೀನಿ ಆಮೇಲೆ. ಬಟ್ ಓಕೆ. ಫಾರ್ ನಾವು ಹಿಂಗೆ ಯಾಕೆ ಇಟ್ಕೊಳ್ರಿ ಇಬ್ರು. ಹ್ಮ್. ಓಕೆನಾ? ಹ್ಮ್. ಏನು ಇದೆರಡಕ್ಕೂ ಡಿಫ್ರೆನ್ಸ್ ಅಂದ್ರೆ, ಈಗ ನಾನು ನೋಡ್ತಿರೋ ಬಾರು ಕರೆಂಟ್ ಬಾರ್ ಇದಲ್ವಾ, ಹ್ಮ್. ಲೇಟೆಸ್ಟ್ ಬಾರು. ಈ ಬಾರ್ನ ನಾನು ಫಸ್ಟು ಈಗ ಈ ಬಾರ್ನ ನಾನು ಫಸ್ಟ್ ಏನಂತ ಕ್ಯಾಟಗರೈಸ್ ಮಾಡಬೇಕು? ಈದರ್ ಟ್ರೆಂಡ್ ಬಾರ್ ಅಂತ ಕ್ಯಾಟಗರೈಸ್ ಮಾಡಬೇಕು ಅಥವಾ ಟ್ರೇಡಿಂಗ್ ರೇಂಜ್ ಬಾರ್ ಅಂತ ಕ್ಯಾಟಗರೈಸ್ ಮಾಡಬೇಕು ಅಲ್ವಾ? ಸೊ ಈಗ ಈ ಬಾರು ಟ್ರೆಂಡ್ ಬಾರ ಟ್ರೇಡಿಂಗ್ ರೇಂಜ್ ಬಾರ ಕಂಪೇರ್ ಮಾಡಿ. ಟ್ರೆಂಡ್ ಬಾರ್. ಹಾ, ಏನಕ್ಕೆ? ಬಾಡಿ ಬಾಡಿ ಕಂಪೇರಬಲ್ ಇದೆ ರೇಂಜಿಗೆ ಹ್ಮ್. ಅಲ್ವಾ? ಅಂಡ್ ಹ್ಮ್. ತಲೆ ಮೇಲಿರೋದು ಬುಲ್ ಬಾರ್ ಆಗಿರೋದಕ್ಕೆ ತಲೆ ಮೇಲಿರೋದು ವಿಕ್ಕು. ಹ್ಮ್. ಸೊ ಇಲ್ಲಿ ವಿಕ್ಕು ಕಂಪೇರ್ ಮಾಡಿದ್ರೆ ಬಾಡಿಗೆ ತುಂಬಾ ಚಿಕ್ಕದಾಗಿದೆ, ನೆಗ್ಲಿಜಿಬಲ್ ಆಗಿದೆ. ಸೊ ಎರಡು ಫಿಲ್ಟರ್ ಮೀಟ್ ಆಯ್ತು, ಟ್ರೆಂಡ್ ಬಾರ್ ಆಯ್ತು ಇದು ಅಲ್ವಾ? ಈಗ ನಮಗೆ ಟ್ರೆಂಡ್ ಬಾರ್ ಅಲ್ಲಿ ಎಷ್ಟು ತರ ಇರೋದು? ಎರಡೇ, ಸಿಗ್ನಿಫಿಕೆಂಟ್ ಮತ್ತೆ ಇನ್ಸಿಗ್ನಿಫಿಕೆಂಟ್. ಸೊ ಎರಡಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ, ಈಗ ಈ ಬಾರ್ದ ರೇಂಜ್ ಇದೆಯಲ್ಲ, ಸಪೋಸ್ ಇದು 10 ರೂಪಾಯಿ ರೇಂಜ್ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಈಗ ನಾನು ಈ ಬಾರ್ನ ಬಿಟ್ಟು ಕಳೆದ 20 ಬಾರ್ಗಳನ್ನ ನೋಡ್ತೀನಿ. ಹಾ, ಆಯ್ತಾ? ಇವಾಗ ನಾನು ಏನ್ ಹೇಳಿದೆ, ಕೊಹ್ಲಿ ಇವಾಗ ಮುಂದೆ ಪ್ರೊಜೆಕ್ಷನ್ ಮಾಡ್ಬೇಕಂದ್ರೆ ನಾನು ಹಿಂದೆ ಹೆಂಗ್ ಆಡಿದಾನೆ ಅಂತ ನೋಡ್ಬೇಕು ಅಲ್ವಾ? ಸೇಮ್ ವೇ ಯಾವುದೇ ಒಂದು ಬಾರ್ ಮೇಲೆ ನಾವು ಡಿಸಿಷನ್ ತಗೊಳಕ್ಕಾಗಲ್ಲ. ಹಿಂದೆ ಏನಾಗಿದೆ ಅಂದ್ರೆ, ಹಿಂದೆ ರೀಸೆಂಟ್ ಪಾಸ್ಟ್ ಅಲ್ಲಿ ಏನಾಗಿದೆ ಅನ್ನೋದು ನಮಗೆ ಮುಖ್ಯ. ಹಂಗಂತ ನಾನು ಇವಾಗ ಈ ಬಾರ್ ನೋಡ್ಬಿಟ್ಟು ಒಂದ್ 3 ದಿವಸದ ಹಿಂದೆ ಹೋಗ್ಬಿಟ್ಟು ಅದು ಕಂಪೇರ್ ಮಾಡಿದ್ರೆ ಆಗಲ್ಲ. ಕೊಹ್ಲಿ ಲಾಸ್ಟ್ 10 ಮ್ಯಾಚ್ ಹೆಂಗ್ ಆಡಿದಾನೆ, ಲಾಸ್ಟ್ 20 ಮ್ಯಾಚ್ ಹೆಂಗ್ ಆಡಿದಾನೆ ಇದ್ರ ಮೇಲೆ ತಾನೇ ನಾನು ಫಾರ್ಮ್ ನ ಚೆಕ್ ಮಾಡಕ್ಕಾಗಲ್ಲ. ಹೌದು. ಸೊ ಹಂಗೆ ಇದನ್ನು ರೀಸೆಂಟ್ 20 ಬಾರ್ಸ್ ತಗೊಳ್ಳೋದು. 10ರಿಂದ 30 ಬಾರ್ವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು, ಬಟ್ ಅಂದಾಜು 20 ಬಾರ್ಸ್ ಅಂತ ಇಟ್ಕೊಳ್ಳೋಣ. ಫಿಕ್ಸ್ಡ್ ನಂಬರ್ ಅಲ್ಲ ಅದು. ಸುಮ್ಮನೆ ಕಣ್ಣಳ್ತೇಲಿ ಒಂದ್ 20 ಬಾರ್ ಅಂದ್ರೆ ಇಲ್ಲಿವರೆಗೂ ಬರುತ್ತಾ ಅಥವಾ ಇಲ್ಲಿವರೆಗೂ ಬರುತ್ತಾ, ಹಂಗೆ. ಓಕೆನಾ? ಈಗ ನನಗೆ ಕಳೆದ 20 ಬಾರ್ಗಳಲ್ಲಿ ಯಾವ ಟ್ರೆಂಡ್ ಬಾರ್ ಇದೆಯೋ, ಯಾವ್ದಿದೆ ಈಗ? ಇದು ಒಂದು ಟ್ರೆಂಡ್ ಬಾರು, ಇದು ಒಂದು ಟ್ರೆಂಡ್ ಬಾರು, ಇದು ಒಂದು ಟ್ರೆಂಡ್ ಬಾರು, 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 ಟ್ರೆಂಡ್ ಬಾರು. ಓಕೆನಾ? ಸೊ ಇಷ್ಟು ಟ್ರೆಂಡ್ ಬಾರ್ಗಳಿವೆ ಅಲ್ವಾ? ಈಗ ಇದ್ರ ರೇಂಜ್ ಕಂಪೇರ್ ಮಾಡ್ತೀನಿ ನಾನು ಸುಮ್ಮನೆ ಕಣ್ಣಳ್ತೇಲಿ. ಇದು 5 ಪಾಯಿಂಟ್ ಇರ್ಬೋದು, ಇದು 15 ಪಾಯಿಂಟ್ ಇರ್ಬೋದು, ಅಂದ್ರೆ ರೇಂಜು. ಇದು 10 ಪಾಯಿಂಟು, ಇದೊಂದು 10 ಪಾಯಿಂಟು, ಇದೊಂದು 5 ಪಾಯಿಂಟು, ಇದೊಂದು 15 ಪಾಯಿಂಟು, 10 ಪಾಯಿಂಟು, 20 ಪಾಯಿಂಟು, 15 ಪಾಯಿಂಟು, 10 ಪಾಯಿಂಟು, ಇದೊಂದು 5 ಪಾಯಿಂಟು, 10 ಪಾಯಿಂಟು, 10 ಪಾಯಿಂಟು. ಸೊ ಮೋರ್ ಆರ್ ಲೆಸ್ ಆವ್ರೇಜ್ ಮಾಡಿದ್ರೆ 7.5 10 ಪಾಯಿಂಟ್ ಬರುತ್ತಾ? ಸುಮ್ಮನೆ ಕಣ್ಣಳ್ತೇಲಿ ಮಾಡಿದ್ರೆ. ಓಕೆನಾ? ಸೊ ಈಗ ಮೋಸ್ಟ್ ಆಫ್ ದ ಬಾರ್ಸ್ ಎಷ್ಟಿರೋದು ದೊಡ್ಡದಾಗಿರೋದ್ರಲ್ಲಿ? 10ರಿಂದ 15 ಅಲ್ವಾ? ಕೆಲವೊಂದು 20 ಇದೆ, ಸ್ವಲ್ಪ ಜಾಸ್ತಿ ಇರೋವೆಲ್ಲ 5 ಈ ಬಾರು ಚಿಕ್ಕದಿದೆಯಲ್ಲ, ಇದು ಅದೆಲ್ಲ ಚಿಕ್ಕ ಚಿಕ್ಕ ಬಾರು 5 ಪಾಯಿಂಟ್ ಇದೆಯಲ್ಲ, ಅದನ್ನ ನಾನು ಇನ್ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ್ ಅಂತೀನಿ. ಏನಕ್ಕೆ? ನಾನು ರೇಂಜ್ ಟ್ರೆಂಡ್ ಬಾರ್ಗಳದಲ್ಲೇ ರೇಂಜ್ ಕಣ್ಣಳ್ತೆಯಲ್ಲಿ ಮಾಡಿ ನೋಡಿದ್ರೆ ದೊಡ್ಡದಿರೋದೆಲ್ಲ 10 ಪಾಯಿಂಟ್ ಇದೆ ಅಥವಾ 15 ಪಾಯಿಂಟ್ ಇದೆ, ಚಿಕ್ಕದಿರೋದೆಲ್ಲ 5 ಪಾಯಿಂಟು 7 ಪಾಯಿಂಟು ಹಂಗಿದೆ. ಸೊ ನನಗೆ ಆ ಚಿಕ್ಕದಿದೆಯಲ್ಲ ಅದೆಲ್ಲ ಇನ್ಸಿಗ್ನಿಫಿಕೆಂಟ್. ಆಯ್ತಾ? ಕಣ್ಣಳತೆಲಿ ಯಾವುದು ಸಿಗ್ನಿಫಿಕೆಂಟ್ ಆಗಿ ಕಾಣಿಸ್ತಿದೆ
ಅದು ನನಗೆ ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ್. ಓಕೆನಾ? ಸೊ ಇದು ಕಣ್ಣಳ್ತಲ್ಲಿ ನೋಡಿದ್ರೆ ಈ ಬಾರ್ ರೇಂಜ್ಗೆಲ್ಲ ಮ್ಯಾಚ್ ಆಗುತ್ತಾ? ಓಕೆನಾ? ರೀಸೆಂಟ್ ಆಗಿ ನೋಡಿದ್ರೆ ಮ್ಯಾಚ್ ಆಗುತ್ತೆ. ಸೊ ಇದು ನನಗೆ ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ್ ಆಯ್ತು. ಹ್ಮ್. ಈ ಬಾರ್ ನೋಡಿದ್ರೆ ಈಗ ನಾನು ಯಾವ್ದು ಈ ಬಾರು, ಇದು ಟ್ರೆಂಡ್ ಬಾರೇ ಹೌದು. ಬಟ್ ಇದ್ರ ರೇಂಜ್ ನಾನು ಈ ಬಾರ್ಗೆ ಅಥವಾ ಈ ಟ್ರೆಂಡ್ ಬಾರ್ಗೆಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ಚಿಕ್ಕದಾಗಿದೆ. ಟ್ರೆಂಡ್ ಬಾರ್ ಹೌದು, ಹ್ಮ್. ಬಟ್ ಅದ್ರ ರೇಂಜ್ನ ನಾನು ಪ್ರೀವಿಯಸ್ 20 ಬಾರ್ಸ್ ಜೊತೆಗೆ ಕಂಪೇರ್ ಮಾಡಿದ್ರೆ ಇದ್ರ ರೇಂಜು ಸ್ವಲ್ಪ ಕಡಿಮೆ ಇದೆ ಅಲ್ವಾ? ಅದು ಸುಮ್ಮನೆ ಒಂದು ಮ್ಯಾಥಮೆಟಿಕಲ್ ನಂಬರ್ ಬೇಕು ಅಂದರೆ ಆವ್ರೇಜ್ 20 ಬಾರ್ಸ್ ರೇಂಜ್ ಕಂಪೇರ್ ಮಾಡಿದ್ರೆ ಈ ಪ್ರೆಸೆಂಟ್ ಬಾರು ಅಂದರೆ ನಾವು ಕಂಪೇರ್ ಮಾಡ್ತಿರೋ ಕರೆಂಟ್ ಬಾರ್ಗೆ ಅಟ್ಲೀಸ್ಟ್ 50% ಆದರೂ ಇರಬೇಕು. ಅಂದರೆ ಆವ್ರೇಜ್ 10 ಅಂತ ಇಟ್ಕೊಳ್ಳೋಣ, ಏನು 10 ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳೋಣ ಒಂದು ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ್ ಲಾಸ್ಟ್ 20 ಬಾರ್ಸಲ್ಲಿ. ಸೊ ಈ ಕರೆಂಟ್ ಬಾರು ಅಟ್ಲೀಸ್ಟ್ 5ಗಿಂತ ಮೇಲಿರಬೇಕು, 5 ಪಾಯಿಂಟ್ಗಿಂತ ಮೇಲಿರಬೇಕು. ಓಕೆನಾ? ಸೊ ಇದು ಇನ್ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ್ ಆಯಿತು, ಇದು ಟ್ರೆಂಡ್ ಬಾರ್ ಆಯಿತು. ಇದು ಗೊತ್ತಾಯ್ತಲ್ವಾ ಈಗ? ಹಾ, ಈಗ ನಮ್ಗೆ ಇನ್ನೊಂದಿರೋದೇನು ಟಾಸ್ಕು, ಟ್ರೇಡಿಂಗ್ ರೇಂಜ್ ಬಾರಲ್ಲಿ 5 ಥರ. ಓಕೆನಾ? ಏನದು? Inside bar, outside bar. ಓಕೆ ಅಲ್ವಾ? ಹೇಳ್ತೀನಿ ಪ್ರತಿಯೊಂದು ಏನು ಅಂತ. ಈಗ ಇನ್ಸೈಡ್ ಬಾರ್ ಅಂದರೆ ಲೆಟ್ಸ್ ಸೇ ನಾವು ಇಲ್ಲಿದ್ದೀವಿ. ಓಕೆನಾ? ಈಗ ಈ ಕರೆಂಟ್ ಬಾರ್ದು ರೇಂಜು ಮತ್ತೆ ನಾನು ಈ ಪ್ರೀವಿಯಸ್ ಬಾರ್ದು ರೇಂಜ್ನ ಕಂಪೇರ್ ಮಾಡಿದ್ರೆ, ರೇಂಜ್ ಅಂದ್ರೇನು? ಹೈ ಟು ಲೋ. ಇದು ಪ್ರೀವಿಯಸ್ ಬಾರ್ದು ರೇಂಜ್. ಈಗ ಇದ್ರ ಕರೆಂಟ್ ಬಾರ್ದು ರೇಂಜು ಇಲ್ಲಿಂದ ಇಲ್ಲಿಗೆ ಅಲ್ವಾ? ಕರೆಂಟ್ ಬಾರ್ ರೇಂಜು ಕಂಪ್ಲೀಟ್ ಆಗಿ ಪ್ರೀವಿಯಸ್ ಬಾರ್ ರೇಂಜ್ ಒಳಗಿದ್ರೆ ಅದು ಇನ್ಸೈಡ್ ಬಾರ್, ಒಳಗಿದೆ ಅಂತ. ಓಕೆನಾ? ಒಂದು ವೇಳೆ ಈ ಕರೆಂಟ್ ಬಾರ್ದು ಪ್ರೀವಿಯಸ್ ಕ್ಯಾಂಡಲ್ ಅಂದ್ರೆ ಹಿಂದಿನ ಕ್ಯಾಂಡಲ್ ಹೈ ಟಚ್ ಆಗ್ತಿದೆ, ಅಥವಾ ಈ ಕರೆಂಟ್ ಬಾರ್ದು ಪ್ರೀವಿಯಸ್ ಕ್ಯಾಂಡಲ್ ಲೋ ಟಚ್ ಆಗ್ತಿದೆ, ಆದ್ರೆ ಇನ್ನ ಒಳಗಡೆನೆ ಇದೆ, ರೇಂಜ್ ಹೊರಗಡೆ ಹೋಗಿಲ್ಲ, ಆಗ್ಲೂ ಕೂಡ ಅದು ಇನ್ಸೈಡ್ ಬಾರ್. ಓಕೆನಾ? ಎರಡು ಕಡೆ ಮುಟ್ಟಿರ್ಬೋದು ಅಥವಾ ಮುರ್ದೇನೂ ಇರ್ಬೋದು, ಆದ್ರೆ ಕಂಡೀಷನ್ ಏನು? ಅದ್ರ ಆಚೆ ಹೋಗಿಲ್ಲ, ಒಳಗಡೆನೆ ಇರ್ಬೇಕು. ಓಕೆನಾ? ಇದು ಒಂದಾಯ್ತು. ಇನ್ನೊಂದೇನು? ಔಟ್ಸೈಡ್ ಬಾರ್. ಏನದ ಅರ್ಥ? ಪ್ರೀವಿಯಸ್ ಕ್ಯಾಂಡಲ್ ರೇಂಜ್ಗಿಂತ ಈ ಕರೆಂಟ್ ಕ್ಯಾಂಡಲ್ ಆಚೆ ಇರೋದು. ಆಚೆ ಇರಬೇಕು ಅಂದ್ರೆ ಏನು? ಎರಡು ಕಡೆ ಆಚೆ ಇರಬೇಕು, ಅಥವಾ ಎರಡರಲ್ಲಿ ಯಾವ್ದಾದ್ರು ಒಂದ್ ಕಡೆ ಮುಟ್ಟಿರ್ಬೇಕು. ಅರ್ಥ? ಈಗ ಪ್ರೀವಿಯಸ್ ಕ್ಯಾಂಡಲ್ ಹೈಗಿಂತ ಈ ಕರೆಂಟ್ ಕ್ಯಾಂಡಲ್ ಮೇಲೋಗಿದೆ. ಹೌದು. ಇನ್ನೊಂದು ಕಂಡೀಷನ್ ಏನು? ಅಟ್ ಬೇರ್ ಮಿನಿಮಮ್ ಪ್ರೀವಿಯಸ್ ಕ್ಯಾಂಡಲ್ ಲೋನ ಟಚ್ ಮಾಡಿರ್ಲೇಬೇಕಿದು, ಔಟ್ಸೈಡ್ ಬಾರ್ ಅಂತ ಕರೀಲಿಕ್ಕೆ. ಓಕೆನಾ? ಅದು ಟಚ್ ಆಗಿಲ್ಲ ಅಂದ್ರೆ ಅವಾಗ ಓವರ್ಲ್ಯಾಪ್ ಬಾರ್ ಆಗುತ್ತೆ. ಸಾರಿ, ಇನ್ನೊಂದು ಬಿಟ್ಬಿಟ್ಟೆ. ಇದು ಇನ್ಸೈಡ್ ಆರ್ ಔಟ್ಸೈಡ್ ಬಾರ್. ಓವರ್ಲ್ಯಾಪ್. ಓಕೆನಾ? ಓವರ್ಲ್ಯಾಪ್ ಬಂದಾಗ ಹೇಳ್ತೀನಿ. ಬಟ್ ಇದು ಕಂಡೀಷನ್ ಏನು? ಫಸ್ಟ್ ಇನ್ಸೈಡ್ ಬಾರ್ಗೆ ಏನು ಕಂಡೀಷನು? ಪ್ರೀವಿಯಸ್ ಕ್ಯಾಂಡಲ್ ರೇಂಜ್ ಒಳಗೇನೆ ಇರಬೇಕು. ಮ್ಯಾಕ್ಸಿಮಮ್ ಎಷ್ಟಿರ್ಬೋದು? ಪ್ರೀವಿಯಸ್ ಕ್ಯಾಂಡಲ್ದು ಹೈ ಅಥವಾ ಲೋ ಟಚ್ ಆಗ್ತಿರ್ಬೋದು, ಆದ್ರೆ ಎಲ್ಲೂ ಅದ್ರ ಆಚೆ ಹೋಗಂಗಿಲ್ಲ. ಇನ್ನೊಂದು ಔಟ್ಸೈಡ್ ಬಾರ್ದು ಏನು ಕಂಡೀಷನು? ಎರಡೂ ಕಡೆ ದಾಟಿ ಹೋಗಿರ್ಬೇಕು ಪ್ರೀವಿಯಸ್ ಕ್ಯಾಂಡಲ್ಗಿಂತ. ಪ್ರೀವಿಯಸ್ ಕ್ಯಾಂಡಲ್ ಹೈ ಲೋ ಎರಡು ಕಡೆ ದಾಟಿ ಆಚೆ ಹೋಗಿರ್ಬೇಕು. ಒಂದು ವೇಳೆ ಬರೀ ಒಂದು ಸೈಡ್ ದಾಟಿ ಆಚೆ ಹೋಗಿದೆ ಅಂದ್ರೆ ಅದ್ರ ಆಪೋಸಿಟ್ ಸೈಡು ಟಚ್ ಆದ್ರೂ ಆಗಿರ್ಬೇಕು ಪ್ರೀವಿಯಸ್ ಕ್ಯಾಂಡಲ್. ಹಾ, ಅಲ್ವಾ? ಸೊ ಇದೆರಡು ಕ್ಲಿಯರ್ ಆಯ್ತಾ? ಇನ್ಸೈಡ್ ಅಂಡ್ ಔಟ್ಸೈಡ್. ನೆಕ್ಸ್ಟ್ ಬಂದು ರಿವರ್ಸಲ್ ಬಾರ್.
ರಿವರ್ಸಲ್ ಬಾರ್ ಅಂದ್ರೆ ಈಗ ಇಲ್ಲಿಗೆ ಬರೋಣ. ಇದು ಪ್ರೀವಿಯಸ್ ಕ್ಯಾಂಡಲ್, ಇದು ಕರೆಂಟ್ ಕ್ಯಾಂಡಲ್ ಅನ್ಕೊಳ್ಳೋಣ. ಹ್ಮ್ ಓಕೆನಾ? ಪ್ರೀವಿಯಸ್ ಕ್ಯಾಂಡಲ್ದು ಬಾಡಿ ಬೇಕಾಗಿಲ್ಲ ನನಗೆ, ಅಂದ್ರೆ ಬೇರ್ ಬಾರೋ ಬುಲ್ ಬಾರೋ ಬೇಕಾಗಿಲ್ಲ. ನನಗೆ ಬೇಕಾಗಿರೋದೇನು, ಕರೆಂಟ್ ಕ್ಯಾಂಡಲ್ಲು ಪ್ರೀವಿಯಸ್ ಕ್ಯಾಂಡಲ್ ಲೋ ಕೆಳಗಡೆ ಹೋಗಿ, ಹ್ಮ್ ಇದು ಪ್ರೀವಿಯಸ್ ಕ್ಯಾಂಡಲ್ ಲೋ, ಇದು ಕರೆಂಟ್ ಹ್ಮ್ ಕ್ಯಾಂಡಲ್. ಈ ಕರೆಂಟ್ ಕ್ಯಾಂಡಲ್ ಪ್ರೀವಿಯಸ್ ಕ್ಯಾಂಡಲ್ ಲೋ ಕೆಳಗೆ ಹೋಗಿ ಹ್ಮ್ ಕೆಳಗೆ ಕಂಟಿನ್ಯೂ ಆಗಬೇಕಿತ್ತು. ಹ್ಮ್ ಆದರೆ ಇನ್ಸ್ಟೆಡ್ ಏನು ಮಾಡ್ತದೋ, ಕೆಳಗೆ ಹೋಗಿದ ತಕ್ಷಣ ತಿರ್ಗಾ ಮೇಲೆ ರಿವರ್ಸ್ ಆಗಿ ಬುಲ್ ಬಾಡಿ ಕ್ಲೋಸ್ ಆದರೆ ಅಂದ್ರೇನು, ಇವಾಗ ಬೇರಿದೆ. ಇದು ಲೋ, ಈ ಕರೆಂಟ್ ಹ್ಮ್ ಕ್ಯಾಂಡಲ್ ಈ ಲೋ ಕೆಳಗೆ ಹೋಯ್ತು, ಇಲ್ಲಿವರೆಗೂ ಹೋಯ್ತು. ಹ್ಮ್ ಬಟ್ ಹಂಗೆ ಕಂಟಿನ್ಯೂ ಆಗ್ಬೇಕಿತ್ತಲ್ವಾ? ಹ್ಮ್ ಬಟ್ ಇನ್ಸ್ಟೆಡ್ ಏನ್ ಮಾಡ್ತು, ಉಲ್ಟಾ ಹೊಡಿತು. ಉಂಟಾಗಿದೆ. ಹ್ಮ್ ಓಕೆನಾ? ಸೊ ಹ್ಮ್ ರಿವರ್ಸ್ ಆಗಿ ಬುಲ್ ಬಾಡಿ ಕ್ಲೋಸ್ ಆಗಿದೆ. ಹ್ಮ್ ಆಗ ರಿವರ್ಸಲ್ ಕ್ಯಾಂಡಲ್ ಏನ್ ಕಂಡೀಷನ್ಸ್ ಹೇಳಿದೆ, ಕರೆಂಟ್ ಕ್ಯಾಂಡಲ್ ಪ್ರೀವಿಯಸ್ ಕ್ಯಾಂಡಲ್ ಲೋಗಿಂತ ಕೆಳಗೆ ಹೋಗಿ ಹ್ಮ್ ಹಂಗೆ ಕಂಟಿನ್ಯೂ ಆಗದಿರ ರಿವರ್ಸ್ ಆಗಿ ಹ್ಮ್ ಬುಲ್ ಕ್ಯಾಂಡಲ್ ಅಲ್ಲಿ ಕ್ಲೋಸ್ ಆದ್ರೆ ಆಗ ಅದು ಹ್ಮ್ ರಿವರ್ಸಲ್ ಕ್ಯಾಂಡಲ್. ಓಕೆ. ಓಕೆನಾ? ಹ್ಮ್ ಅಥವಾ ಕರೆಂಟ್ ಕ್ಯಾಂಡಲ್ ಈ ಕ್ಯಾಂಡಲ್ ಬರೋಣ. ಈಗ ಇದು ಬುಲ್. ಕರೆಂಟ್ ಕ್ಯಾಂಡಲ್, ಇದು ಪ್ರೀವಿಯಸ್ ಕ್ಯಾಂಡಲ್. ಓಕೆನಾ? ಹ್ಮ್ ಕರೆಂಟ್ ಕ್ಯಾಂಡಲ್ ಪ್ರೀವಿಯಸ್ ಕ್ಯಾಂಡಲ್ ಹೈಗಿಂತ ಮೇಲೋಗಿ ಹ್ಮ್ ಮೇಲೇನೆ ಕ್ಲೋಸ್ ಆಗ್ದಿರಾ ಉಲ್ಟಾ ಆಗಿ ಅಂದ್ರೆ ರಿವರ್ಸ್ ಆಗಿ ತಿರ್ಗಾ ಹ್ಮ್ ಬ್ಲ್ಯಾಕ್ ಬಾಡಿ ಅಥವಾ ಬೇರ್ ಬಾಡಿಲಿ ಕ್ಲೋಸ್ ಆದ್ರೆ ಹ್ಮ್ ಆಗ ಕೂಡ ಅದು ರಿವರ್ಸಲ್. ಓಕೆ. ಅರ್ಥ ಆಯ್ತಲ್ವಾ? ಮೇಲ್ಗಡೆ ಹ್ಮ್ ಬ್ರೇಕ್ಔಟ್ ಆದ್ರೆ ಅಂದ್ರೆ ಪ್ರೀವಿಯಸ್ ಹೈಗಿಂತ ಜಾಸ್ತಿ ಹೋಗಿ ಉಲ್ಟಾ ಹೊಡೆದ್ರೆ ಬೇರ್ ಬಾಡಿ ಬಂದು ಕ್ಲೋಸ್ ಆದ್ರೆ ರಿವರ್ಸಲ್. ಅಥವಾ ಹ್ಮ್ ಪ್ರೀವಿಯಸ್ ಕ್ಯಾಂಡಲ್ ಲೋಗಿಂತ ಕೆಳಗೆ ಹೋಗಿ ವಾಪಸ್ ಉಲ್ಟಾ ಹೊಡೆದು ರಿವರ್ಸ್ ಆಗಿ ಬುಲ್ ಬಾಡಿಲಿ ಕ್ಲೋಸ್ ಆದ್ರೆ ಅದು ರಿವರ್ಸಲ್. ಓಕೆ. ಓಕೆನಾ? ಹ್ಮ್ ಈಗ ಇಂಪ್ಲೈಡ್ ರಿವರ್ಸಲ್ ಹುಡುಕ್ತಿದ್ದೀನಿ, ಒಂದು ನಿಮಿಷ. ಹಾ, ಓಕೆ. ಈ ಕ್ಯಾಂಡಲ್ ಮತ್ತೆ ಈ ಕ್ಯಾಂಡಲ್ ನೋಡೋಣ. ಓಕೆನಾ? ಹ್ಮ್ ಇದು ಕರೆಂಟ್ ಕ್ಯಾಂಡಲ್, ಇದು ಪ್ರೀವಿಯಸ್ ಕ್ಯಾಂಡಲ್. ಓಕೆ. ಈ ಕ್ಯಾಂಡಲ್ ಪ್ರೀವಿಯಸ್ ಕ್ಯಾಂಡಲ್ಗಿಂತ ಲೋ ಕೆಳಗಡೆ ಹೋಗಿದ್ಯಾ? ಹಾ, ಸ್ವಲ್ಪ ಹೋಗಿದೆ. ಹಾ. ಈಗ ಕೆಳಗಡೆ ಹೋದಾದ್ಮೇಲೆ ಕೆಳಗಡೆ ಕಂಟಿನ್ಯೂ ಆಗ್ಬೇಕಿತ್ತು, ಬಟ್ ಹ್ಮ್ ಏನಾಯ್ತು, ಇನ್ಸ್ಟೆಡ್ ರಿವರ್ಸ್ ಆಯ್ತು ಆಗಿದೆ. ಹ್ಮ್ ಅಲ್ವಾ? ಉಲ್ಟಾ ಹೊಡಿತು. ಬಟ್ ಈಗ ಕ್ಲೋಸ್ ಆಗ್ತಿರೋದು ಇದು, ಈ ಕರೆಂಟ್ ಕ್ಯಾಂಡಲ್ ಬುಲ್ ಬಾಡಿ ಇದೆಯಾ ಬೇರ್ ಬಾಡಿ ಇದೆಯಾ? ಬೇರ್ ಬಾಡಿ ಇದೆ ಅಲ್ವಾ? ಸೊ ಈಗ ಇಂಪ್ಲೈಡ್ ರಿವರ್ಸ್ ಹ್ಮ್ ಆಯ್ತು, ಬಟ್ ಬುಲ್ ಬಾಡಿ ಬಂದಿಲ್ಲ. ಹ್ಮ್ ಕೆಳಗಡೆ ಪ್ರೀವಿಯಸ್ ಕ್ಯಾಂಡಲ್ ಲೋಗಿಂತ ಕೆಳಗೆ ಹೋಗಿ ರಿವರ್ಸ್ ಆಗಿ ಹ್ಮ್ ಬೇರ್ ಬಾಡಿನಲ್ಲೇ ಕ್ಲೋಸ್ ಆದ್ರೆ ಹ್ಮ್ ಆಗ ಇಂಪ್ಲೈಡ್ ರಿವರ್ಸಲ್. ಹ್ಮ್ ಅಥವಾ ಈ ಕ್ಯಾಂಡಲ್ ನೋಡೋಣ, ಅಥವಾ ಈ ಕ್ಯಾಂಡಲ್ ನೋಡೋಣ. ಎರಡೂ ಇಂಪ್ಲೈಡ್ ರಿವರ್ಸಲ್, ಬಟ್ ಓಕೆ, ಇದನ್ನ ನೋಡೋಣ. ಪ್ರೀವಿಯಸ್ ಕ್ಯಾಂಡಲ್ ಇದೆ, ಕರೆಂಟ್ ಕ್ಯಾಂಡಲ್ ಇದೆ. ಈಗ ಏನಾಗ್ತದೆ, ಕರೆಂಟ್ ಕ್ಯಾಂಡಲ್ ಪ್ರೀವಿಯಸ್ ಕ್ಯಾಂಡಲ್ ಹೈಗಿಂತ ಮೇಲೋಗಿ ಹ್ಮ್ ಮೇಲ್ಗಡೆ ಕ್ಲೋಸ್ ಆಗಿರೋ ಕೆಳಗಡೆ ಬಂದು ಬುಲ್ ಬಾಡಿನೇ ಹ್ಮ್ ಇದೆ. ಹ್ಮ್ ಇಲ್ಲೇನಾಗ್ತಿತ್ತು, ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ತಿರ್ಗಾ ಬೇರ್ ಬಾಡಿ ಹ್ಮ್ ಬರ್ತಿತ್ತು. ಈಗ ಏನಾಗ್ತಿದೆ, ಬುಲ್ ಬಾಡಿ ಬರ್ತಿದೆ. ಹ್ಮ್ ಸೊ ಈಗ ಇದು ಇಂಪ್ಲೈಡ್ ರಿವರ್ಸಲ್. ಓಕೆ. ಓಕೆ ಅಲ್ವಾ? ಇದು ಕ್ಲಿಯರ್ ಆಯ್ತಲ್ವಾ? ಹಾ ಹಾ. ಈಗ ಯಾವ್ದಾಯ್ತು, ಇನ್ಸೈಡ್ ಬಾರ್ ಆಯ್ತು, ಔಟ್ಸೈಡ್ ಬಾರ್ ಆಯ್ತು, ಹ್ಮ್ ರಿವರ್ಸಲ್ ಬಾರ್, ಇಂಪ್ಲೈಡ್ ರಿವರ್ಸಲ್ ಬಾರ್ ಆಯ್ತು. ಹ್ಮ್ ಓವರ್ಲ್ಯಾಪ್ ಬಾರ್. ಈಗ ಪ್ರತಿಯೊಂದು ಇನ್ಸೈಡ್ ಬಾರ್ನ ಮತ್ತೆ ಔಟ್ಸೈಡ್ ಬಾರ್ನ ಓವರ್ಲ್ಯಾಪ್ ಬಾರ್ ಅಂತ ಕರಿಬಹುದು, ಆಯ್ತಾ? ಬಟ್ ಅದನ್ನ ಓವರ್ಲ್ಯಾಪ್ ಬಾರ್ ಅಂತ ಕರೆಯೋದಕ್ಕಿಂತ ಓವರ್ಲ್ಯಾಪ್ ಬಾರ್ನೇ ಸಪ್ರೇಟ್ ಆಗಿಡೋಣ. ಏನಕ್ಕೆ? ಇನ್ಸೈಡ್ ಬಾರ್ ಅಂದ್ರೇನು, ಪ್ರೀವಿಯಸ್ ಬಾರ್ ರೇಂಜ್ ಒಳಗಡೆ ಇದೆ. ಔಟ್ಸೈಡ್ ಇರ್ಬೇಕು. ಬಾರ್ ಅಂದ್ರೇನು, ಹಾ, ಔಟ್ಸೈಡ್ ಬಾರ್ ಅಂದ್ರೇನು, ಪ್ರೀವಿಯಸ್ ಬಾರ್ ರೇಂಜ್ ಆಚೆ ಇದೆ ಹ್ಮ್ ಅಲ್ವಾ? ಹ್ಮ್ ಈಗ ಸಪೋಸ್ ಈ ಕ್ಯಾಂಡಲ್ ಕಂಪೇರ್ ಮಾಡೋಣ. ಹೌದು, ಇದು ರಿವರ್ಸಲ್ ಬಾರ್ ಹೌದು ಅಲ್ವಾ? ಹ್ಮ್ ಬಟ್ ಅಟ್ ಟೈಮ್ಸ್ ಏನಾಗುತ್ತೆ, ಒಂದೇ ಟ್ರೇಡಿಂಗ್ ರೇಂಜ್ ಬಾರು 2-3 ತರ ಇರೋದು. ಹ್ಮ್ ಓಕೆನಾ? ಬಟ್ ಫಾರ್ ಕಾನ್ಸೆಪ್ಟ್ ಹೇಳ್ತೀನಿ ಈಗ.
ಈ ಬಾರು ರೇಂಜ್ ಕಂಪೇರ್ ಮಾಡಿದ್ರೆ ಕರೆಂಟ್ ಬಾರ್ದು ರೇಂಜು ಮತ್ತೆ ಪ್ರೀವಿಯಸ್ ಬಾರ್ದು ರೇಂಜ್ ಕಂಪೇರ್ ಮಾಡಿದ್ರೆ ಕರೆಂಟ್ ಬಾರ್ದು ಮೋಸ್ಟ್ ಆಫ್ ಇಟ್ಸ್ ಮೂಮೆಂಟ್ ಪ್ರೀವಿಯಸ್ ಬಾರ್ ರೇಂಜ್ ಒಳಗಡೆನೆ ಆಯ್ತು. ಹಂಗಂದ್ರೆ ಓವರ್ಲ್ಯಾಪ್ ಆಗ್ತಿದೆ. ಅರ್ಥ ಆಗ್ತಿದ್ಯಾ? ಈಗ ನಾನು ಈ ಬಾರು ರೇಂಜ್ ನೋಡಿದ್ರೆ ಈ ಕರೆಂಟ್ ಬಾರು ಓಡಾಡ್ತಿರೋದೆಲ್ಲ ಈ ಬಾರ್ ರೇಂಜ್ ಒಳಗಡೆನೆ ಆಲ್ಮೋಸ್ಟ್. ಆಯ್ತಾ? ಎಷ್ಟು ಪ್ರೀವಿಯಸ್ ಬಾರ್ದು 50% ರೇಂಜ್ ಅಂದ್ರೆ ಮಿಡ್ ಪಾಯಿಂಟ್ ಎಲ್ಲೋ ಇಲ್ಲಿ ಬರುತ್ತೆ ಅಂತ ಅನ್ಕೊಳ್ಳೋಣ. ಈ ಪ್ರೀವಿಯಸ್ ಬಾರ್ದು ಮಿಡ್ ಪಾಯಿಂಟ್ ಇಲ್ಲೆಲ್ಲೋ ಇದೆ ಅಂತ ಇಟ್ಕೊಳ್ಳೋಣ. ಮೋಸ್ಟ್ ಆಫ್ ದ ಪ್ರೈಸ್ ಆಕ್ಷನ್ ಆ ಪ್ರೀವಿಯಸ್ ಬಾರ್, ಈ ಕರೆಂಟ್ ಬಾರ್ದು ಪ್ರೀವಿಯಸ್ ಬಾರ್ ರೇಂಜ್ ಒಳಗಡೆನೆ ಆಗ್ತಿದೆ. ಅದು ಎಲ್ಲಿ 50% ಗಿಂತ ಜಾಸ್ತಿ ರಿಟ್ರೇಸ್ ಆಗ್ತದೆ. ಓಕೆನಾ? ಈಗ ಇಲ್ಲಿಗೆ ಬರೋಣ. ಇದು ಕರೆಂಟ್ ಬಾರು, ಇದು ಪ್ರೀವಿಯಸ್ ಬಾರು, ಇದು ಇದ್ರ ಮಿಡ್ ಪಾಯಿಂಟ್, ಪ್ರೀವಿಯಸ್ ಬಾರ್ದು ಮಿಡ್ ಪಾಯಿಂಟ್. ಈಗ ಕೂಡ ಪ್ರೀವಿಯಸ್ ಬಾರ್ ರೇಂಜ್ ಒಳಗಡೆನೆ ಓಡಾಡ್ತಿದೆ ಮೋಸ್ಟ್ ಆಫ್ ದ ಟೈಮ್. ಎಲ್ಲೋ ಒಂಚೂರು ಜಾಸ್ತಿ ಆಚೆ ಬಂದಿದೆ, ಬಟ್ ಪ್ರೀವಿಯಸ್ ಬಾರ್ದ ರೇಂಜು 50% ಗಿಂತ ಜಾಸ್ತಿ ಅಲ್ಲೇ ಓಡಾಡಿತ್ತು ಅಲ್ವಾ? ಸೊ ಇದು ಕೂಡ ಓವರ್ಲ್ಯಾಪ್ ಬಾರ್. ಈಗ ಸೊ ಯಾವ ಇನ್ಸೈಡ್ ಬಾರ್ ಔಟ್ಸೈಡ್ ಬಾರ್ ಕ್ಯಾನ್ ಬಿ ಆಲ್ಸೋ ಓವರ್ಲ್ಯಾಪ್. ಆದ್ರೆ ಅದನ್ನ ಓವರ್ಲ್ಯಾಪ್ ಅಂತ ಕರೆಯೋ ಅವಶ್ಯಕತೆ ಇಲ್ಲ. ಓವರ್ಲ್ಯಾಪ್ ಇವಾಗ ಸಿಂಪಲ್ ಆಗಿ ಏನ್ ಹೇಳಿದೆ ಇಷ್ಟೇ. ಏನು ಡಿಫ್ರೆನ್ಸು ಓವರ್ಲ್ಯಾಪ್ ಬಾರ್ಗು ಔಟ್ಸೈಡ್ ಬಾರ್ಗು? ಈಗ ಈ ಬಾರ್ ಔಟ್ಸೈಡ್ ಬಾರ್ ಆಗಿದ್ರೆ, ಈ ಪ್ರೀವಿಯಸ್ ಕ್ಯಾಂಡಲ್ ಇದೆ, ಈ ಬಾರು ಔಟ್ಸೈಡ್ ಬಾರ್ ಆಗ್ಬೇಕಿದ್ರೆ ಇದ್ರ ಹೈ, ಈ ಬಾರ್ ಹೈ ಇದ್ರ ಮೇಲೆ ಹೋಗ್ಬೇಕಿತ್ತು ಅಲ್ವಾ? ಅಥವಾ ಅಟ್ಲೀಸ್ಟ್ ಈ ಬಾರ್ ಹೈನ ಪ್ರೀವಿಯಸ್ ಬಾರ್ ಹೈನ ಟಚ್ ಮಾಡ್ಬೇಕಿತ್ತು. ಬಟ್ ಇನ್ಸ್ಟೆಡ್ ಅದೇನ್ ಮಾಡ್ತು, ಕೆಳಗಡೆ ಹೋಯ್ತು ಸರಿ, ಬಟ್ ಮೋಸ್ಟ್ ಆಫ್ ದ ಪ್ರೈಸ್ ಆಕ್ಷನ್ ಒಳಗಡೆನೆ ಆಗ್ತದೆ. ಆಯ್ತಾ? ಏನಿದ್ರ ಅರ್ಥ? ಇವಾಗ ನಮಗ್ ಬೇಕಾಗಿರೋದು ಮೊಮೆಂಟಮ್ ಅಲ್ವಾ? ಈಗ ಈ ಕ್ಯಾಂಡಲ್ ಇಲ್ಲಿದೀವಿ ಅಂತ ಇಟ್ಕೋ, ಓಕೆನಾ? ಈ ಕ್ಯಾಂಡಲ್ ಬಂದು ಬೇರ್ ಕ್ಯಾಂಡಲ್, ಟ್ರೆಂಡ್ ಬಾರಾ? ಹೌದು. ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ, ಇನ್ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ? ಇದ್ರ ರೇಂಜ್ ನ ಕಳೆದ 20 ಬಾರ್ ರೇಂಜ್ ಕಂಪೇರ್ ಮಾಡಿದ್ರೆ ಹೌದು, ಸಿಗ್ನಿಫಿಕೆಂಟ್ ಆಗಿ ಕಾಣಿಸುತ್ತೆ, ತುಂಬಾ ಚಿಕ್ಕದಾಗಿ ಏನಿಲ್ಲ ಬಾರ್ ಅಲ್ವಾ? ಸೊ ಇದು ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ್ ಆಯ್ತು. ಈಗ ನೀನ್ ಎಕ್ಸ್ಪೆಕ್ಟ್ ಮಾಡೋದೇನು? ಪ್ರೈಸ್ ಕೆಳಗೆ ಹೋಗ್ಬೇಕು ಅಂತ ಅಲ್ವಾ? ಬಟ್ ಇನ್ಸ್ಟೆಡ್ ನೆಕ್ಸ್ಟ್ ಬಾರ್ ಅಲ್ಲಿ ಏನಾಯ್ತು? ಒಂದು ರಿವರ್ಸಲ್ ಬಾರ್. ಇದು ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ್ ಹೌದು. ಏನಕ್ಕೆ? ಓಕೆ, ಇದು ಟ್ರೆಂಡ್ ಬಾರ್, ವಿಕ್ ಸ್ವಲ್ಪ ಜಾಸ್ತಿ ಇದೆ ಬಟ್ ಅಷ್ಟೊಂದೇನು ಜಾಸ್ತಿ ಇಲ್ಲ. ಬಾಡಿ ಮತ್ತೆ ರೇಂಜ್ ಕಂಪೇರ್ ಮಾಡಿದ್ರೆ ಕಂಪೇರಬಲ್. ವಿಕ್ ಇದೆ ಬಟ್ ಅಷ್ಟೊಂದೇನು ತೀರಾ ದೊಡ್ಡದಾಗಿಲ್ಲ. ಸೊ ಟ್ರೆಂಡ್ ಬಾರ್. ತಿರ್ಗಾ ಇದು ಟ್ರೆಂಡ್ ಬಾರ್ ಹೌದು. ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ, ಇನ್ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ? ಓಕೆ, ಅಂದಾಜಲ್ಲಿ ಕಂಪೇರ್ ಮಾಡಿದ್ರೆ ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ್ ರೇಂಜೇ ಇದೆ ಇದು ಅಲ್ವಾ? ಬಟ್ ಈಗ ನಾನೇನ್ ಹೇಳಿದೆ, ಕೆಳಗಡೆ ಹೋಗಿ ಪ್ರೀವಿಯಸ್ ಕ್ಯಾಂಡಲ್ ಕೆಳಗಡೆ ಹೋಗಿ ಉಲ್ಟಾ ಹೊಡೆದು ರಿವರ್ಸ್ ಆದ್ರೆ ಏನಾಯ್ತು? ಅದು ಎಲ್ಲಿಗೆ, ಯಾವ ಕ್ಯಾಟಗರಿಗೆ ಬಂತು? ಟ್ರೇಡಿಂಗ್ ರೇಂಜ್ ಬಾರ್ಗೆ ಬಂತ? ಯಾಕೆ? ರಿವರ್ಸಲ್ ಬಾರ್ ಅದು. ಓಕೆನಾ? ಸೊ ಇದು ರಿವರ್ಸಲ್ ಬಾರ್ ಆಯ್ತು ಒಂದು. ಇನ್ನೊಂದೇನು? ಓವರ್ಲ್ಯಾಪ್ ಬಾರ್. ಏನಕ್ಕೆ ಇದು ಓವರ್ಲ್ಯಾಪ್ ಬಾರು? ಮೋಸ್ಟ್ ಆಫ್ ದ ಕರೆಂಟ್ ಬಾರ್ಸ್ ಪ್ರೈಸ್ ಆಕ್ಷನ್ ಅಂದ್ರೆ ತುಂಬಾ ಜಾಸ್ತಿ ಪ್ರೀವಿಯಸ್ ಕ್ಯಾಂಡಲ್ ರೇಂಜ್ ಒಳಗಡೆನೆ ಓಡಾಡ್ತಿದೆ ಈ ಕರೆಂಟ್ ಕ್ಯಾಂಡಲ್. ಆಯ್ತಾ? ಅದನ್ನ ಬಿಟ್ಟು ಕೆಳಗಡೆ ಹೋಗ್ಲಿಲ್ಲ. ಮೊಮೆಂಟಮ್ ಇದ್ದಿದ್ರೆ ಹಂಗೆ ಕಂಟಿನ್ಯೂ ಆಗ್ಬೇಕಿತ್ತು. ಫಾರ್ ಎಕ್ಸಾಂಪಲ್ ಏನಂದ್ರೆ, ಇವತ್ತು ನೋಡಿದ್ರೆ ಇದು ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ, ಈ ಬಾರು ವಿಕ್ ಇದೆ ಬಟ್ ತೀರಾ ಜಾಸ್ತಿ ಏನಿಲ್ಲ. ಓಕೆ, ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ್. ನೆಕ್ಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಿರೋದೇನು? ಮೇಲ್ ಹೋಗ್ಲಿ ಅಂತ. ನೆಕ್ಸ್ಟ್ ಬಾರ್ ಏನಾಯ್ತು? ಮೇಲ್ ಹೋಗ್ತಿದೆ. ಇದು ಓವರ್ಲ್ಯಾಪ್ ಬಾರ? ಇಲ್ಲ. ಏನಕ್ಕೆ ಓವರ್ಲ್ಯಾಪ್ ಬಾರ್ ಅಲ್ಲ ಇದು? ರೇಂಜ್ ವಿತ್ ಇನ್ ನಾಟ್ ಇನ್ ದ ಪ್ರೀವಿಯಸ್ ರೇಂಜ್. ಈ ಪ್ರೀವಿಯಸ್ ಬಾರ್ದ ರೇಂಜ್ 50% ನಾನು ಮಾರ್ಕ್ ಮಾಡಿದ್ರೆ ಕಣ್ಣಳ್ತೆಯಲ್ಲಿ, ಅದಕ್ಕಿಂತ ಜಾಸ್ತಿ ರಿಟ್ರೇಸ್ ಆಗಿಲ್ಲ. ಈ ಲೋ ಏನಾದ್ರೂ ಇಲ್ಲಿ ಇದಕ್ಕಿಂತ ಕೆಳಗಡೆ ಬಂದಿದ್ರೆ ಓವರ್ಲ್ಯಾಪ್ ಬಾರ್ ಅಂತ ಕರೀತೀವಿ. ಓಕೆನಾ? ಬಟ್ ಈಗ ಇದು ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ, ಇನ್ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ? ಈ ಬಾರ್ ಕಂಪೇರ್ ಮಾಡಬೇಕು ಲಾಸ್ಟ್ 20 ಬಾರ್ ರೇಂಜ್ಗೆ. ಇದು ದೊಡ್ಡದಿದೆ, ಇದು ದೊಡ್ಡದಿದೆ, ಇದು ದೊಡ್ಡದಿದೆ, ಇದು ದೊಡ್ಡದಿದೆ, ಇದು ದೊಡ್ಡದಿದೆ ರೇಂಜ್. ಸೊ ಇದು ಚಿಕ್ಕದಾಗಿದೆ ಅಲ್ವಾ? ಇನ್ಸಿಗ್ನಿಫಿಕೆಂಟ್. ಇನ್ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ್ ಆಯ್ತು. ಇನ್ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ್ ಬಂತು ಅಂದ್ರೂ ಮೊಮೆಂಟಮ್ ಲಾಸ್. ಈಗ ಇಷ್ಟೊತ್ತು ಹೇಳಿದ್ನಲ್ಲ, ನೆಕ್ಸ್ಟ್ ಹೇಳ್ತೀನಿ. ವೈಲೇಷನ್ ಬಾರು ಇನ್ನ ಲೇಟ್ ಆಗಿ ಬರುತ್ತೆ, ಈಗಲೇ ಬರಲ್ಲ. ವೈಲೇಷನ್ ಬಾರ್ ಈಗಲೇ ಹೇಳಿದ್ರೆ ಅದು ಕನ್ಫ್ಯೂಸ್ ಆಗುತ್ತೆ.
ಅದು ಪುಲ್ ಬ್ಯಾಕ್ ಸ್ವಲ್ಪ ಹೇಳ್ಕೊಟ್ಟಾದ್ಮೇಲೆ ಬರ್ತೀನಿ ಅಲ್ಲಿಗೆ. ಈಗ ಓಕೆ. ನಮ್ಮ ಹತ್ರ ಇರೋದೇನು ಟ್ರೆಂಡ್ ಬಾರು, ಟ್ರೇಡಿಂಗ್ ರೇಂಜ್ ಬಾರು. ಟ್ರೆಂಡ್ ಬಾರಲ್ಲಿ ಯಾವ ಥರ ಇರುತ್ತೆ, ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರು ಅಥವಾ ಇನ್ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರು. ಟ್ರೇಡಿಂಗ್ ರೇಂಜ್ ಬಾರಲ್ಲಿ ಯಾವ್ದಿದೆ, ಇನ್ಸೈಡ್ ಔಟ್ಸೈಡ್, ರಿವರ್ಸಲ್, ಇಂಪ್ಲೈಡ್ ರಿವರ್ಸಲ್, ಓವರ್ಲ್ಯಾಪ್, ವೈಲೇಷನ್ ಆಮೇಲೆ ಹೇಳ್ಕೊಡ್ತೀನಿ. ಈಗ ಓಕೆ. ಮೊಮೆಂಟಮ್ ಇದೆ, ಓಕೆನಾ, ಅಂದ್ರೆ ನಮ್ಮ ಕಣ್ಣಿಗೆ ಕರೆಂಟ್ಲಿ ಒಂದು ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ್ ಬಂದಿದೆ ಅಂತ ಇಟ್ಕೊಳ್ಳೋಣ. ಓಕೆನಾ, ನೆಕ್ಸ್ಟ್ ನಮಗೆ ಬೇಕಾಗಿರೋದು, ಇವಾಗ ಸಪೋಸ್ ಈ ಕರೆಂಟ್ ಕ್ಯಾಂಡಲ್ ಬುಲ್ ಕ್ಯಾಂಡಲ್ ಇದೆ, ಓಕೆನಾ, ಆ ಬುಲ್ ಕ್ಯಾಂಡಲ್ ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ್ ಅಂತ ಕ್ಯಾಟಗರೈಸ್ ಮಾಡಾಗೋಗಿದೆ ನಾವು. ನೆಕ್ಸ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ, ಪ್ರೈಸ್ ಇನ್ನ ಮೇಲೆ ಹೋಗ್ಬೇಕು ಅಂತ ಅಲ್ವಾ. ಬಟ್ ನಮಗೆ ಮೊಮೆಂಟಮ್ ಡ್ರಾಪ್ ಆಗ್ತಿರೋದು ಹೆಂಗ್ ಗೊತ್ತಾಗ್ಬೇಕು, ಟ್ರೇಡಿಂಗ್ ರೇಂಜ್ ಬಾರ್ಗಳು ಬರಬೇಕು ಅಥವಾ ಇನ್ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ್ ಬರಬೇಕು. ಒಂದು ವೇಳೆ ಈಗ ಇಲ್ಲಿದ್ದೀವಿ, ಓಕೆನಾ, ಇದು ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರು, ಬೇರ್ ಬಾರ್, ಓಕೆನಾ, ಮೊಮೆಂಟಮ್ ನಾವು ಎಲ್ಲಿಗೆ ನೋಡ್ತಾ ಇದೀವಿ, ಕೆಳಗಡೆ ಹೋಗ್ಲಿ ಅಂತ ನೋಡ್ತಾ ಇದೀವಿ. ನೆಕ್ಸ್ಟ್ ಬಾರು ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರು, ಬಟ್ ಬುಲ್ ಬಾರ್ ಆಯ್ತು. ಈಗ ಈ ಬಾರು ಇಂಡಿವಿಜುವಲ್ ಆಗಿ ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ್ ಹೌದು, ಬಟ್ ನಾನು ಏನ್ ಹೇಳಿದೆ, ಕೊಹ್ಲಿ ಏನ್ ಮಾಡಬೇಕು, ಯಾವಾಗಲೂ ಕೊಹ್ಲಿ ಈಗ ಕರೆಂಟ್ ಮ್ಯಾಚ್ ನಾವು ಕಂಪೇರ್ ಮಾಡ್ಬೇಕಂದ್ರೆ ಪ್ರೀವಿಯಸ್ ಆಗಿ ರೀಸೆಂಟ್ ಆಗಿ ಏನ್ ಮಾಡಿದ ನೋಡ್ಲೇಬೇಕು. ನಮಗೆ ಮುಂಚೆ ಬಂದಿದ್ದು ಅದು ಬೇರ್ ಬಾರ್ ಅಲ್ವಾ, ಬೇರ್ ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರು. ಅದ್ರ ಮೇರೆಗೆನೆ ನಾವು ಈ ಕರೆಂಟ್ ಬಾರ್ನ ಕ್ಯಾಟಗರೈಸ್ ಮಾಡಬೇಕು. ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರ ಈ ಬುಲ್ ಬಾರು ಹೌದು, ಬಟ್ ಏನ್ ಮಾಡ್ತಿದೆ, ಪ್ರೀವಿಯಸ್ ಬಾರ್ಗಿಂತ ಕೆಳಗಡೆ ಹೋಗಿ ರಿವರ್ಸ್ ಆಗಿ ಕೂರ್ತಿದೆ ಅಲ್ವಾ. ಸೊ ಇದು ಟ್ರೇಡಿಂಗ್ ರೇಂಜ್ ಬಾರ್ ಅಂತ ಕರಿತೀವಿ. ಇಂಡಿವಿಜುವಲ್ ಆಗಿ ಇಷ್ಟು ದಿವಸ ಹೇಳ್ಕೊಟ್ಟಿದ್ದೇನು, ಬರೀ ಟ್ರೆಂಡ್ ಬಾರ್ ಏನು, ಟ್ರೇಡಿಂಗ್ ರೇಂಜ್ ಬಾರ್ ಏನು. ಈಗ ಏನ್ ಮಾಡ್ತಾ ಇದೀನಿ, ಟ್ರೆಂಡ್ ಬಾರ್ ಅಲ್ಲಿ ಯಾವ ತರ ಇದೆ, ಟ್ರೇಡಿಂಗ್ ರೇಂಜ್ ಬಾರ್ ಅಲ್ಲಿ ಯಾವ ತರ ಇದೆ, ಮತ್ತು ಇಂಡಿವಿಜುವಲ್ ಬಾರ್ನ ನೋಡೋದಲ್ಲ ಯಾವಾಗ್ಲೂ. ಇಂಡಿವಿಜುವಲ್ ಬಾರು ಬೇಕು ನಮ್ಗೆ, ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಅದ್ರ ಮೇರೆಗೆನೆ ನಾವು ಡಿಸಿಷನ್ ತಗೊಳಕ್ ಆಗಲ್ಲ. ಓಕೆ ಅಲ್ವಾ, ಇಲ್ಲಿವರೆಗೂ ಅರ್ಥ ಆಯ್ತಾ? ಕ್ಲಿಯರ್. ಇದ್ರದ್ದು ನೋಟ್ಸ್ ತರ ಮೈಂಡ್ ಟ್ರೀ ಇದೆ, ಅದು ಕಳಿಸ್ತೀನಿ. ಬಿಟ್ರೆ ಈಗ ಹೋಮ್ವರ್ಕ್ ಈಗಲೇ ಸ್ಟಾರ್ಟ್ ಮಾಡಲ ನಿಮ್ಗೆ ಅಥವಾ ಹೆಂಗೆ? ಇಲ್ಲಾಂದ್ರೆ ಅದು ರಿವೈಸ್ ಆಗ್ಬೇಕಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಹಂಗಂದ್ರೆ ಇದು ಟ್ರೇಡಿಂಗ್ ವ್ಯೂ ಅಂತ ಒಂದು ಆ್ಯಪ್ ಇದೆ. ಟ್ರೇಡಿಂಗ್ ವ್ಯೂ, ಓಕೆನಾ, ಅದನ್ನ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡ್ರೆ ಆಗತ್ತೆ. ಫಸ್ಟ್ ಡೌನ್ಲೋಡ್ ಮಾಡಾದ್ಮೇಲೆ ಅಕೌಂಟ್ ಕ್ರಿಯೇಟ್ ಮಾಡಕ್ ಕೇಳುತ್ತೆ. ಅಕೌಂಟ್ ಕ್ರಿಯೇಟ್ ಮಾಡಾದ್ಮೇಲೆ ಸುಮ್ಮನೆ ಒಂದು ನ್ಯೂ ಟ್ಯಾಬ್ ಇರುತ್ತೆ, ಅದನ್ನ ಓಪನ್ ಮಾಡಿ, ಇದು ಬಂದು ಬೆಳಗಡೆ ಭಾಗದಲ್ಲಿರೋದು ವಾಚ್ ಲಿಸ್ಟ್ ಅಂತ. ಓಕೆನಾ, ಯಾವ್ದು ಬೇಕೋ ಆ್ಯಡ್ ಮಾಡ್ಬೋದು, ಇಲ್ಲ ಹೊಸ ವಾಚ್ ಲಿಸ್ಟ್ ಬೇಕು ಅಂದ್ರೆ ಈ ಡ್ರಾಪ್ ಡೌನ್ ಲಿಸ್ಟಿಗೆ ಬಂದು ಕ್ರಿಯೇಟ್ ನ್ಯೂ ಲಿಸ್ಟ್. ಆಯ್ತಾ, ಇದನ್ನ ಹೈಡ್ ಮಾಡಬೇಕು ಅಂದ್ರೆ ಹಿಂಗೆ. ಈಗ ಪ್ರತಿಯೊಂದು ಸ್ಟಾಕಿಗೂ ಒಂದು ಹೆಸರಿರುತ್ತಲ್ಲ, ಇನ್ಫೋಸಿಸ್ ಆ ಥರ ಎಲ್ಲ, ಹಂಗೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಬಗ್ಗೆ ಏನಾದ್ರು ಐಡಿಯಾ ಇದ್ರೆ ಬ್ಯಾಂಕ್ ನಿಫ್ಟಿ ಅಂತ ಬರುತ್ತೆ. ಓಕೆನಾ, ಈಗ ಮಾರ್ಕ್ ಮಾಡ್ಬೇಕಾದ್ರೆ ಸದ್ಯಕ್ಕೆ ಫ್ಯೂಚರ್ಸ್ ಅಂತ ಇಲ್ಲಿ ಈ ಸಿಂಬಲ್ ಸರ್ಚ್ ಮೇಲ್ಗಡೆ ಇದೆಯಲ್ಲ, ಸಿಂಬಲ್ ಸರ್ಚ್ ಅಂದ್ರೆ ಇದಕ್ಕೆ ಶಾರ್ಟ್ ಫಾರ್ಮ್ಗೆ ಟಿಕರ್ ಅಥವಾ ಸಿಂಬಲ್ ಅಂತ ಹೇಳ್ತಾರೆ. ಅಂದ್ರೇನು, ಈಗ ಇನ್ಫೋಸಿಸ್ಗೆ INFY ಅಂತ ಇದೆ ಶಾರ್ಟ್ ಫಾರ್ಮ್, ಅದು ಇನ್ಫೋಸಿಸ್ಗೆ ಟಿಕರು ಅಥವಾ ಸಿಂಬಲ್. ಓಕೆನಾ, ಸೊ ಇಲ್ಲಿ ಮೇಲ್ಗಡೆ ಸಿಂಬಲ್ ಸರ್ಚಿಗೆ ಬಂದು ಯಾವ್ದದು ಆಸೆಟ್, ಯಾವುದು ಸ್ಟಾಕ್ ಆಸೆಟಾ, ETF ಅಥವಾ ಮ್ಯೂಚುವಲ್ ಫಂಡ ಅಥವಾ ಫ್ಯೂಚರ್ಸ್ದ, ಫೋರೆಕ್ಸ್ದ, ಕ್ರಿಪ್ಟೋದ, ಇಂಡೆಕ್ಸ ಯಾವುದು ಅಂತ ಕೇಳ್ತಾ ಇದೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇವಾಗ ಫ್ಯೂಚರ್ಸ್ ಬಂದರೆ ಬ್ಯಾಂಕ್ ನಿಫ್ಟಿ ಬಂತು. ಗಿಫ್ಟ್ ನಿಫ್ಟಿಗೆ ಹೋಗೋದು ಬೇಡ, ಅದು ನಮಗೆ ಯೂಸ್ ಇಲ್ಲ, ಅದು ಸದ್ಯಕ್ಕಂತೂ ಯೂಸ್ ಇಲ್ಲ. ಮುಂದೆ ಒಂದು 5-10 ವರ್ಷಕ್ಕೆ ಏನಾದ್ರು ಚೇಂಜ್ ಆದರೆ ಅವಾಗ ಯೂಸ್ ಆಗುತ್ತೆ. ಈಗ ಬ್ಯಾಂಕ್ ನಿಫ್ಟಿ ಫ್ಯೂಚರ್ಸ್ಗೆ ಬಂದು ಮೇಲ್ಗಡೆ ಟೈಮ್ ಫ್ರೇಮ್ ತೋರಿಸ್ತಾ ಇದೆ. ಓಕೆನಾ, ಒಂದ್ ವೇಳೆ ಇಷ್ಟೊಂದು ತೋರಿಸ್ತಿಲ್ಲ ಅಂದ್ರೆ ಇದರಲ್ಲಿ ಪಕ್ಕದಲ್ಲಿ ಡ್ರಾಪ್ ಡೌನ್ ಲಿಸ್ಟ್ ಬರುತ್ತೆ, ಅಲ್ಲಿ ಸ್ಟಾರ್ ಹಾಕಿದ್ರೆ ಅದು ಇಲ್ಲಿಗೆ ಬರುತ್ತೆ, ಫೇವ್ರೇಟ್ಸ್ ಆ್ಯಡ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ. ಓಕೆನಾ, 5 ಮಿನಿಟ್ ಟೈಮ್ ಫ್ರೇಮಿಗೆ ಬಂದು ಚಾರ್ಟ್ ಅಲ್ಲಿ ಯಾವ ತರ ಚಾರ್ಟ್ ಬೇಕು, ಬಾರ್ ಚಾರ್ಟ್
ಹಾಲೋ ಕ್ಯಾಂಡಲ್, ಕ್ಯಾಂಡಲ್ ಸ್ಟಿಕ್ ಚಾರ್ಟ್, ಯಾವ ಥರ ಬೇಕು ಅಂತ ಸೆಲೆಕ್ಟ್ ಮಾಡಬೇಕು. ಓಕೆ. ಓಕೆನಾ? ಇಲ್ಲಿಗೆ ಬಂದು ಸೆಲೆಕ್ಟ್ ಮಾಡಾದ್ಮೇಲೆ ಈಗ ನಾವು ಯಾವ್ದು ಮಾಡ್ತಿರೋದು ಕ್ಯಾಂಡಲ್ ಸ್ಟಿಕ್ ಚಾರ್ಟ್, ಅದನ್ನ ಬೇಕಾದ್ರೆ ಫೇವ್ರೇಟ್ಸ್ ಆ್ಯಡ್ ಮಾಡ್ಕೊಂಡು ಅಲ್ಲೇ ಬಿಡ್ಬೋದು. ಮೆಕ್ಕಿದ್ದೇನಾದರೂ ಇದ್ರೆ, ಇಂಡಿಕೇಟರ್ ಏನಾದ್ರು ಇದ್ರೆ, ವಾಲ್ಯೂಮು, SMA, EMA ಎಲ್ಲ, ಅದನ್ನ ಇಲ್ಲಿಗೆ ಬಂದು ರಿಮೂವ್ ಮಾಡ್ಬಿಡು. ಓಕೆನಾ? ಇಲ್ಲಿಗೆ ಬಂದು ರಿಮೂವ್ ಮಾಡಿಬಿಟ್ಟು ಆಮೇಲೆ ಸುಮ್ಮನೆ ಅದೇ ಹೈಡ್ ಡ್ರಾಪ್ ಡೌನ್ ಲಿಸ್ಟ್ನ ಹೈಡ್ ಆಗುತ್ತೆ. ಓಕೆನಾ? ಈಗ ಫಸ್ಟ್ ಟಾಸ್ಕ್ ಏನು, ಇವತ್ತು ಹೇಳ್ಕೊಟ್ಟಿದ್ದೇನು, ಟ್ರೇಡಿಂಗ್ ರೇಂಜಲ್ಲಿ ಎರಡು ಥರ, ಸಾರಿ ಟ್ರೆಂಡ್ ಬಾರಲ್ಲಿ ಎರಡು ಥರ, ಸಿಗ್ನಿಫಿಕೆಂಟ್, ಇನ್ಸಿಗ್ನಿಫಿಕೆಂಟ್ ಅಲ್ವಾ? ಈಗ ಇವತ್ತಿನ ಹೋಮ್ವರ್ಕ್ಗೆ ಬರೀ ಇಂಡಿವಿಜುವಲ್ ಆಗೇನೆ, ಓಕೆನಾ, ಇಂಡಿವಿಜುವಲ್ ಆಗೇನೆ ಟ್ರೇಡಿಂಗ್ ರೇಂಜ್ ಬಾರ್ನೆಲ್ಲ ಬಿಟ್ಟು ಬರೀ ಟ್ರೆಂಡ್ ಬಾರ್ನ ಕ್ಯಾಟಗರೈಸ್ ಮಾಡಬೇಕು. ಇದು ಟ್ರೆಂಡ್ ಬಾರು, ಇದು ಟ್ರೆಂಡ್ ಬಾರು, ಇದು ಟ್ರೆಂಡ್ ಬಾರು, ಇದು ಟ್ರೆಂಡ್ ಬಾರು, ಇದು ಟ್ರೆಂಡ್ ಬಾರು. ಓಕೆ, ಯಾವ್ದು ಇನ್ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರು, ಯಾವ್ದು ಸಿಗ್ನಿಫಿಕೆಂಟ್ ಟ್ರೆಂಡ್ ಬಾರು ಅಂತ ಅದನ್ನ ಹೆಂಗೆ, ಇಲ್ಲಿ ಸೈಡಲ್ಲಿ ಡ್ರಾಪ್ ಡೌನ್ ಇದೆಯಲ್ಲ, ಟ್ಯಾಬ್ ಇದೆಯಲ್ಲ, ಡಾಟ್ ಅವಲೇಖದಲ್ಲಿ ಆ ಥರನಾ? ಹಾ, ಓಕೆ. ಯಾವುದೋ ಒಂದು ತಗೊಂಡು ಕಲರ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಂಡು ಮಾಡೋದು. ಓಕೆನಾ? ಬ್ರಷ್ಗೆ ಬಂದು ಹೈಲೈಟ್ರಿಗೆ ಬಂದರೆ ಒಂದೊಂದು ಡಾಟು ಅಥವಾ ಹಿಂಗೆ ಡ್ರಾ ಮಾಡೋದು, ಹಿಂಗೆ ಡ್ರಾ ಮಾಡೋದು, ಹೆಂಗೋ ಒಂದು ಮಾಡ್ಬೋದು. ಓಕೆನಾ? ಸೊ ಸಾಕು ಇವತ್ತಿಗೆ? ಸಾಕಮ್ಮ. ಓಕೆ. ಸೊ ಇದನ್ನ ನಿಮಗೆ ಶೇರ್ ಮಾಡೋದು ಹೆಂಗೆ? ಸೊ ಹೌ ಡು ವಿಲ್ ಚೆಕ್? ಸ್ಟ್ರೀಮ್ ಮಾಡ್ಬಿಡ್ರಿ. ಓಕೆ. ನಾನು ಚೆಕ್ ಮಾಡಲೇಬೇಕಲ್ಲ. ನಾಳೆಯಿಂದ ಕ್ಲಾಸಿಗೆ ಫಸ್ಟ್ 10 ಮಿನಿಟ್ಸು ಪ್ರೀವಿಯಸ್ ಕ್ಲಾಸ್ ರಿವಿಷನ್ ಮತ್ತು ಹೋಮ್ವರ್ಕ್ನ ಇದು ಮಾಡಿಬಿಟ್ಟು ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಏನೇನು ಕಾನ್ಸೆಪ್ಟ್ ಇದೆಯೋ ಅದ್ರ ಮೇಲೆ ಬಿಲ್ಡ್ ಮಾಡ್ಕೊಂಡು ಹೋಗೋದು. ಓಕೆ ಅಲ್ವಾ? ಓಕೆ. ಬೇರೆ ಏನಾದರೂ ಡೌಟ್ ಇದೆಯಾ? ಇಲ್ಲ. ಸರಿ, ಸಿ ಯು, ಬಾಯ್. ಬಾಯ್.